ಈ ಒಂದು ಚುನಾವಣೆ ಈ ಸಂದರ್ಭದಲ್ಲಿ ತಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ವೈಯಕ್ತಿಕವಾಗಿ? ಇದು ತುಂಬ ಪ್ರಮುಖವಾದಂಥ ಚುನಾವಣೆ. ಯಾಕೆ ಅಂತಂದರೆ ಕಾಂಗ್ರೆಸ್ ದೃಷ್ಟಿಲೇ ಪ್ರಮುಖವಾದ ಚುನಾವಣೆ. ಇವತ್ತು ಹೋದ ಬಾರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಸದರು ಇರ್ತಕ್ಕಂಥದ್ದು ಒಂದೇ ಒಂದು. ಈಗ ನಮ್ಮ ಜಿಲ್ಲೆಯ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಿದ್ದಾರೆ, DCM ಕೂಡ ಇದ್ದಾರೆ. ಒಳ್ಳೆಯ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆಗೆ ಮೊದಲು ಕೊಡುವಂಥ ಆಶ್ವಾಸನೆಗಳನ್ನು ಅದು ಆಶ್ವಾಸನೆ ಅನ್ನುವಂಥ ಪದ ಇಟ್ಟೇ ಕರೀತಾ ಇದ್ದುದರಿಂದ ಅದು ಎಷ್ಟು ಅನುಷ್ಠಾನಗೊಳ್ಳಲ್ಲ ಅನ್ನೋದು ಭಾಳಷ್ಟು ಪ್ರಶ್ನೆ ಇಟ್ಕೊಂಡಿದ್ದಂಥ ಆಗಿತ್ತು. ಆದರೆ ಈ ಸಾರಿ ಹಾಗಾಗಿಲ್ಲ. ಬಡವರ ಕಲ್ಯಾಣ ಯೋಜನೆಗಳನ್ನ ಏನೆಲ್ಲ ಹೇಳಿದ್ರೋ ಅದನ್ನು ಅನುಷ್ಠಾನಗೊಳಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಚುನಾವಣೆ ಇಷ್ಟೆಲ್ಲ ಅನುಕೂಲತೆಗಳನ್ನು, ಇಷ್ಟೆಲ್ಲ ಬಡವರ ಯೋಜನೆಗಳನ್ನು, ಸಾಮಾನ್ಯ ಜನರ ಯೋಜನೆಗಳನ್ನು, ಧರ್ಮಾತೀತವಾದ ಯೋಜನೆಗಳನ್ನು, ವಯೋಮಿತಿ ಮೀರಿದಂಥ ಯೋಜನೆಗಳನ್ನು ಕೊಟ್ಟಂಥ ಸನ್ನಿವೇಶದಲ್ಲಿ ಸಹಜವಾಗಿ ಆಡಳಿತ ಪಕ್ಷ ನಿರೀಕ್ಷೆ ಮಾಡುತ್ತೆ, ನಾನು ಮಾಡಿರೋ ಒಳ್ಳೆಯ ಕೆಲಸಗಳಿಗೆ ಒಂದು ಪ್ರತಿಕ್ರಿಯೆಯಾಗಿ ಮತದಾನದ ರೂಪದಲ್ಲಿ ಹೆಚ್ಚು ಸಂಸದರು ನನ್ನ ಪಕ್ಷ ಆಯ್ಕೆ ಆಗಬೇಕು ಅನ್ನುವಂಥ ಸಹಜ ನಿರೀಕ್ಷೆ ಮುಖ್ಯಮಂತ್ರಿಗಳ ಹತ್ರ ಇದೆ, ಉಪಮುಖ್ಯಮಂತ್ರಿಗಳ ಹತ್ರ ಇದೆ. AICC ಕರ್ನಾಟಕದಿಂದ ಹೆಚ್ಚು ನಿರೀಕ್ಷೆ ಮಾಡ್ತಿದ್ದಾರೆ. KPCC ಅದಕ್ಕೆ ಬೇಕಾದಂಥ ಯೋಜನೆಗಳು ರೂಪಿಸಿದೆ. ಹಾಗಾಗಿ ನಾವೆಲ್ಲ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡ್ತಾಯಿದ್ದೀವಿ.